ಇವತ್ತು ರಾಜ್ಯದಲ್ಲಿ ಎಲ್ಲೇ ಹೋದ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಇವತ್ತು ದೊಡ್ಡವರು ಹೋಗಕ್ಕಾಗಲ್ಲ. ನಾವು ದೊಡ್ಡವರು ಅಂತಂದ್ರೆ ನಮ್ಗೊಬ್ರೆ, ಅದು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಅವ್ರನ್ನೇ ನಾವು ದೊಡ್ಡವರು ಅಂತ ಹೇಳಿ ನಾವೆಲ್ಲ ಕರಿತೀವಿ. ಯಾಕೆಂದ್ರೆ ಇವತ್ತು ಈ ರಾಜ್ಯದಲ್ಲಿ ಅತಿ ಹೈಯೆಸ್ಟ್ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ರಾಜ್ಯದ ಜನಗಳಲ್ಲಿ ಒಳ್ಳೆ ಹೆಸರನ್ನು ತಗೊಂಡು ಇವತ್ತು ಮುನ್ನುಗ್ತಿರ್ತಕ್ಕಂಥವ್ರು ಯಾರು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಅಂದ್ರೆ ಅಪ್ಪ ಮಕ್ಕಳು ಹೊಡೆದಾಡ್ತಾರೆ, ನಾನ್ ನಿಲ್ತೀನಿ ಅಂತ ಹೇಳಿ. ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲೆಲ್ಲೂ ಇರ್ತಾರೆ, ಅಲ್ಲೆಲ್ಲ ಕಾಂಗ್ರೆಸ್ ಗೆಲ್ಲಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಇಂಡೈರೆಕ್ಟ್ ಆಗಿ ಅದು ಮಾನ್ಯ ಯತೀಂದ್ರ ಸಾಹೇಬರು. ಯಾರನ್ನು ಸಹ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಗಿರಿನ ದೊಡ್ಡಪ್ಪನ ಮಗಂಗೆ ಚಿಕ್ಕಪ್ಪನ ಮಗಂಗೆ ಬಿಟ್ಕೊಡಲ್ಲ, ಇಲ್ಲ ಕಂಡವ್ರನ್ನ ಇನ್ನೊಂದು ಹುಡುಗರು ಕರ್ಕೊಂಡ್ಬಂದು ಬಿಟ್ಕೊಡಲ್ಲ. ಅಂತದ್ರಲ್ಲಿ ನಮ್ಮಪ್ಪ ಈ ರಾಜ್ಯದ ಸೇವೆ ಮಾಡಬೇಕು, ಈ ರಾಜ್ಯದ ಬಡಜನರ ಸೇವೆ ಮಾಡಬೇಕು ಅಂತ ಹೇಳಿ ತಾನು MLA ಆಗಿದ್ರು. 85,000 ಅವತ್ತು ರಾಜ್ಯದಲ್ಲಿ ಹೈಯೆಸ್ಟ್ MLA ಮತ ತಗೊಂಡಂತ ಯಾರು ಅಂದ್ರೆ 2018ರಲ್ಲಿ ಡಾಕ್ಟರ್ ಯತೀಂದ್ರ ಅವರು. ಅವತ್ತು ಅದನ್ನ ಬಿಟ್ಟು ನಮ್ಮಪ್ಪ ರಾಜ್ಯನ ಸುತ್ತಲಿ ನಮ್ಮಪ್ಪ ಎಲ್ಲೋದ್ರೂ ಜನ ಮಾತು ಕೇಳ್ತಾರೆ, ಭಾಷಣ ಮಾಡಿದ್ರೆ ನಮ್ಮಪ್ಪ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ಸಂಕಲ್ಪನ ಇಟ್ಟು ಅಪ್ಪ ನೀವು ಎಲೆಕ್ಷನ್ ನಿಲ್ಲಿ ಅಂತ ಹೇಳಿ ಏನು ಅವತ್ತಿನ ದಾನಶೂರ ಕರ್ಣ ಬರೀ ಕವಚ ಬಿಚ್ಚಿಟ್ಟು ಕೊಟ್ಟಕ್ಕೆ ಅವ್ರನ್ನ ದಾನಶೂರ ಕರ್ಣ ಅಂತಾರೆ. ನಾವು ಇಂಥವ್ರನ್ನ ಯತೀಂದ್ರ ಅವ್ರನ್ನ ಯಾವ ರೀತಿ ಏನ್ ಅನ್ಬೇಕು ಅಂತ ಹೇಳಿ ನಾವೇ ಕ್ವಶನ್ ಮಾಡ್ಕೋಬೇಕು. 2018ರಲ್ಲಿ ಯತೀಂದ್ರ ಸಾಹೇಬ್ರು ಗೆದ್ದಂತ ಸಂದರ್ಭದಲ್ಲಿ ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಹೋಗಿ, ಸರ್ ಯತೀಂದ್ರ ಸಾಹೇಬ್ರನ್ನ ಮಂತ್ರಿ ಮಾಡ್ಬೇಕು ಸರ್, ನಮ್ಗೆಲ್ಲ ನಾವ್ ಯಾರ ಹತ್ರ ಹೋಗೋದು, ನಮ್ಗೆ ಯಾರು ನಮ್ಗೆ ದಿಕ್ಕಿದ್ದಾರೆ, ನಾವ್ ಯಾರ ಹತ್ರ ಹೋಗಕ್ಕಾಗಲ್ಲ ಅಂತ ಹೇಳಿ ಕೇಳಿದಾಗ ಅವ್ರಂದ್ರು ಸ್ವಾರ್ಥ ಬೇಡ ರಾಜಕಾರಣದಲ್ಲಿ, ಬೇರೆಯವರೆಲ್ಲ ಮಂತ್ರಿ ಆಗ್ಲಿ, ಇನ್ನು ಯತೀಂದ್ರ ಅವರಿಗೆ ವಯಸ್ಸಿದೆ, ಅವ್ರ ಮುಂದೆ ಆಗ್ತಾರೆ ಅಂತ ಹೇಳಿದ್ರು. ಇನ್ನು ವಯಸ್ಸಿಟ್ಟು ಏನು ಗೊತ್ತಾಗಲ್ಲ ಅಂತ ಅಂದ್ರು. ನಾನು ಅದಕ್ಕಂದೆ, ಸರ್ ನೀವ್ ಹಿಂಗ್ ಅನ್ಬಾರ್ದು ಸರ್, ಏನು ಗೊತ್ತಾಗಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಯಾಕೆ ಅಂತ ಹೇಳಿ ಜೋರಾಗಿ ಗದ್ರಿದ್ರು ನನ್ನ ಮೇಲೆ. ಸರ್ ಹುಲಿ ಮರಿಗೆ ಬೇಟೆಯಾಡೋದನ್ನ ಹೇಳ್ಕೊಡಲ್ಲ, ಅದು ತನ್ನ ರಕ್ತದಲ್ಲೇ ಹುಲಿ ರಕ್ತ ಬಂದಿರುತ್ತೆ. ನಿಮ್ಮ ರಕ್ತ ಅವ್ರನ್ನ ಮಂತ್ರಿ ಮಾಡಿ ಅಂತ ಹೇಳಿ ನಾನು ಕೇಳಿದಾಗ ಸಾಹೇಬ್ರು ಇನ್ನ ನೀನು ಸುಮ್ಮನೆ ಅಂತಂದ್ರು. ನಾನು ಯತೀಂದ್ರ ಸಾಹೇಬ್ರ ಜೊತೆ ಎಲ್ಲೇ ಹೋದ್ರು ನೋಡ್ತಾ ಇದೀವಿ, ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ನನ್ನ ಒಂದ್ಸತಿ ಹೇಳ್ತಾ ಇದ್ರು, 365 ದಿನದಲ್ಲಿ 700 ಕನಕ ಜಯಂತಿ ಹೋಗಿದ್ರಂತವ್ರು. ಎಷ್ಟು ಹೇಳಿ? 365 ದಿನದಲ್ಲಿ 700 ಕನಕ ಜಯಂತಿಗೆ ಈ ರಾಜ್ಯದಲ್ಲಿ ನಾನು ಸುತ್ತಿದ್ದೆ ಕಣೆಯ. 93ರಲ್ಲಿ ಮಠ ಕಟ್ಟಿದ್ರು. ಶಿವಪ್ಪನವ್ರು ಹೇಳ್ತಾ ಇದ್ರು 93ರಲ್ಲಿ ಮಠ ಆಯ್ತು ಅಂತ ಹೇಳಿ. 2013ಕ್ಕೆ ನಾವೆಲ್ಲ ಕೂತ್ಕೊಂಡ್ವಿ, ವಿಧಾನಸೌಧದ 3ನೇ ಮಾಡಿರೋ ಕೂತ್ಕೊಂಡು ಇವತ್ತು ರಾಜ್ಯದ ಏಳಿಗೆಗೆ, ಬಡ ಜನರ ಏಳಿಗೆಗೆ ಸರ್ವಿಸ್ ನ ಮಾಡ್ತಕ್ಕಂಥ ಯಾರಪ್ಪ ಅಂತಂದ್ರೆ ಪ್ರತಿಯೊಂದು ಮಕ್ಕಳಿಂದ ಹಿಡಿದು, ತಾಯಂದ್ರಿಂದ ಹಿಡಿದು, ಮುದುಕರಿಂದ ಹಿಡಿದು, ಮೋಟರಿಂದ ಹಿಡಿದು ಯಾರಾದ್ರೂ ಕೇಳಿದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಆಯಸ್ಸು ಇವತ್ತು ಬೀರಪ್ಪನ ಸಂವಿಧಾನ ನಾನು ಹೇಳ್ತಾ ಇದ್ದೀನಿ, ಭಗವಂತ ನಿಜವಾಗ್ಲೂ ನಾನು 100 ವರ್ಷ ಬದುಕಿದ್ರು ಏನೋ ಸಾಧನೆ ಮಾಡಕ್ಕಾಗಲ್ಲ. ಆದ್ರೆ ನನಗೇನ್ ದೇವರ ಆಯಸ್ ಕೊಟ್ಟವನೇ, ಅದ್ರ 10 ವರ್ಷ ಆಯಸ್ನ 20 ವರ್ಷ ಆಯಸ್ನ ಸಿದ್ದರಾಮಯ್ಯನವರಿಗೆ ಕೊಟ್ರೆ ಈ ರಾಜ್ಯದ ಬಡಜನರ ಸೇವೆನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ಹೇಳಿ ನಾನು ಇವತ್ತು ಬೀರಪ್ಪನ ಸಂವಿಧಾನದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಮಾತು ಹೇಳಬೇಕು. ಯತೀಂದ್ರ ಸಿದ್ದರಾಮಯ್ಯನವರು ಹಾಸನ ಜಿಲ್ಲೆಗೆ ಯಾವಾಗಲೇ ಬಂದ್ರು ನಮ್ದೊಂದು ಬೇಡಿಕೆ ಇತ್ತು, ಸಾರ್ ನಮ್ಮವ್ರಿಗೇನು ಮಾಡಲಿಲ್ಲ ಅಂತ ಹೇಳಿ ನಮ್ದೊಂದು ಕೂಗಿತ್ತು. ಅದಕ್ಕೆ ಆ ಬೀರಪ್ಪನ ಆಶೀರ್ವಾದ, ಶಿವಪ್ಪನವರ ತಂದೆ ತಾಯಿ ಆಶೀರ್ವಾದ, ಹಾಸನ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಶಿವಪ್ಪನವರು ಇವತ್ತು ಅಧಿಕಾರ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಈ ಒಂದು ಹರಿಹರಪುರ ಗ್ರಾಮದಲ್ಲಿ ನಮ್ಮ ಶ್ರೇಯಸ್ ಪಟೇಲ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಲ್ಲೇ ಹೋದ್ರು ಇವತ್ತು ಸಿದ್ದರಾಮಯ್ಯನವರು ಯಾವ ರೀತಿ ನಾವು ರಾಜ್ಯದಲ್ಲಿ ನೆನಪಡ್ಕೊತೀವಿ, ಅದೇ ರೀತಿ ಜಿಲ್ಲೆಯಲ್ಲಿ ಬಂದ್ರೆ ಕುರುಬರಲ್ಲಿ ಯಾರಪ್ಪ ನಾಯಕ ಅಂದ್ರೆ ಹಳೇಚಾಕ್ನಲ್ಲಿ ದೊಡ್ಡಗೌಡರನ್ನ ನಾವು ನೆನಪಡ್ಕೊತೀವಿ. ಯಾಕೆ ಅಂತ ಅಂದ್ರೆ ಅವತ್ತು ಪುರುಷೋತ್ತಮಗೌಡರು MP ಆಗಿರಲಿಲ್ಲ. ಅವತ್ತು ಮನೆಯಲ್ಲಿದ್ದಂತ ದೊಡ್ಡಗೌಡರನ್ನ ಕರ್ಕೊಂಡ್ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡಿ ಜಿಲ್ಲೆಯಲ್ಲಿ MLA ಮಾಡಿದಂತ ಕೀರ್ತಿ ಪುರುಷೋತ್ತಮಗೌಡರು ಯಾರೇ ಸಲ್ಲುತ್ತೆ ಅಂದ್ರೆ ಪುರುಷೋತ್ತಮಗೌಡರು ಇವತ್ತು ಅವ್ರ ಮೊಮ್ಮಗ ಇಲ್ಲಿ MP ಆಗಿದ್ದಾರೆ. ಇವತ್ತು ನಾವು ಮನವಿ ಮಾಡ್ತಾ ಇದೀವಿ, ಸರ್ ದಯಮಾಡಿ ಹಾಸನ ಜಿಲ್ಲೆನ ತಾವು ವಿಶೇಷವಾಗಿ ಪರಿಗಣಿಸಿ ನಮಗೆ ಒಬ್ಬ ಯಾರನ್ನಾರ ಸರಿ ಸರ್, ಹಾಸನ ಜಿಲ್ಲೆನಲ್ಲಿ 8 ಕ್ಷೇತ್ರಗಳ 7 ಕ್ಷೇತ್ರಗಳ ಪೈಕಿ ಎಲ್ಲರೂ ಕೊಡ್ತೇವೆ ನೋಡಿ ಟಿಕೆಟ್ ನ. ನೆಕ್ಸ್ಟ್ ನಿಮ್ಮ ನಾಯಕತ್ವದಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ಗೆ, ಅದು ಕುರುಬರಿಗೆ ಅಂತ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಯಾರಿಗಾದ್ರೂ ಆಗ್ಬೋದು ಒಂದು ಟಿಕೆಟ್ ನ ಕೊಟ್ಟು ಒಂದು MLA ಮಾಡ್ತಕ್ಕಂಥ ಶಕ್ತಿನ ಆ ಭಗವಂತ ನಿಮಗೆ ಬೀರಲಿಂಗೇಶ್ವರ ಕೊಡ್ಲಿ ಅಂತ ಕೇಳ್ತಿದ್ದೇನೆ. ಅದೇ ರೀತಿ ಶ್ರೇಯಸ್ ಪಟೇಲ್ ಅವರು ಅದಕ್ಕೆ ಫುಲ್ ಸಹಕಾರ ಕೊಡ್ತಾರೆ. ಯಾಕೆಂದ್ರೆ ಇವತ್ತು ಶಿವಪ್ಪನವರು ಅಧ್ಯಕ್ಷರಾಗಬೇಕಾದ್ರೆ ಅವರು ಹಗಲೂರು ಶ್ರಮ ಪಟ್ಟರು. ಆಕ್ಚುಲಿ ಬೇರೆ ಆಗ್ಬೇಕಾಗಿತ್ತು. ಆ ಜಾಗನ ತಂದು ಶಿವಪ್ಪನವರಿಗೆ ಕೊಡ್ಬೇಕಾದ್ರೆ ಇಡೀ ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳು DK ಶಿವಕುಮಾರ್ ಆಗ್ಬೋದು ಎಲ್ಲರೂ ಸೇರಿ ಮಾಡಿದ್ರು. ಮುಂದಿನ ದಿನಗಳಲ್ಲಿ MLA ಸಹ ಒಂದು ಸಮಾಧಾನ ಮಾಡ್ಲಿ ಅಂತ ಹೇಳಿ, ಅದೇ ರೀತಿ ನಾವು ಯಾಕೆಂದ್ರೆ ಈ ಮಾತು ಹೇಳ್ತೀನಿ ಅಂದ್ರೆ
ನಾವು ಈ ರೀತಿ ಸಭೆ ಸಮಾರಂಭಗಳು ಮಾಡಿ ನಾವು ಕೊಡತಕ್ಕಂಥದ್ದೇ ಹೊರತು ಬೇರೆ ಕಡೆ ನಮಗೆ ಭಾಷಣ ಕೊಡೋಲ್ಲ. ಕುರುಗುರುಗಳ ಪಡೆಯ ಅಂತ ಹೇಳ್ತಾರೆ. ನಾವು ಕುರುಬರು ಎಲ್ಲಿ ಸೇರ್ತೀವಿ ಅಲ್ಲಿ ನಾವಿಂತ ಮಾತುಗಳು ಹೇಳಿ ಹೇಳಿ ನಾವು ಮುನ್ನುಗ್ಗಬೇಕೆ ಹೊರತು ಇಲ್ಲ ಅಂದ್ರೆ ಆಗಲ್ಲ. ಇವತ್ತು ನಮ್ಮನ್ನು ಯಾರು ಹೇಳೋದು ಕೇಳಬೇಕು ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಹಾಸನಕ್ಕೆ ಹೋದ್ರೆ SP ಅವ್ರನ್ನ ಮಾತು ಕೇಳಲ್ಲ, DC ಅವ್ರು ಕೇಳ್ತಿರ್ಲಿಲ್ಲ, CS ಕೇಳ್ತಿರ್ಲಿಲ್ಲ. ಇವತ್ತು ಎಲ್ಲರೂ ಹೊರಗೆ ಕರೆದು ನಮ್ಮನ್ನು ಚೇರಾಗಿ ಕೂರಿಸ್ತಾರೆ. ಯಾಕಪ್ಪ ಅಂತಂದ್ರೆ ಅಲ್ಲೊಬ್ರು ತಾಂತ್ರಿಕರು ಇದ್ದಾರೆ ಅನ್ನೋದೊಂದು ಕಾರಣಕ್ಕೆ. ಅದೇ ರೀತಿ ಜಿಲ್ಲೆನೂ ಸಹ ಅದೇ ರೀತಿ ತಾಂತ್ರಿಕರಾಗಬೇಕು, ನಾವು ಬೆಳಿಬೇಕು. ಅದು ಯಾರೇ ಆಗ್ಬಹುದು. ಇವತ್ತು ಯಾವುದೋ ಒಂದು ಹಾಸ್ಟೆಲ್ ಸೀಟ್ ಆಗ್ಬೋದು, ಹಾಸ್ಪಿಟಲ್ ಒಂದು ಏಕಾದನಿಗೆ ಆಗ್ಬೋದು, ಇಂಥವೆಲ್ಲ ನಾವೆಲ್ಲ ನೋಡ್ತಾ ಇದೀವಿ ಜಿಲ್ಲೆನಲ್ಲಿ. ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವರಿಗೆ ಅವ್ರ ಮನೆಗೆ ಭಗವಂತ ಬಿರ್ಲಿಂಗೇಶ್ವರ, ಹರಿಹರಪ್ಪನ ಬಿರ್ಲಿಂಗೇಶ್ವರ ಒಳ್ಳೇದ್ ಮಾಡ್ಲಿ. ನಮ್ಮ ಯತೀಂದ್ರ ಸಾಹೇಬರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಶಕ್ತಿ ಕೊಡ್ಲಿ. ಇವತ್ತೇನು ತಾವು ತ್ಯಾಗ ಮಾಡಿದಿರಿ, ಮುಂದಿನ ದಿನ ಆ ತರ ತ್ಯಾಗ ಅದೇ ರೀತಿ ತ್ಯಾಗನ ಬೇರೆಯವರು ಕಲ್ತ್ಕೊಳ್ಳಿ. ಕೆಲವರು ಹೇಳ್ತಾ ಇರ್ತಾರೆ ಯತೀಂದ್ರ ಅವರು ಏನೋ ವ್ಯಾಕ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ. ಯತೀಂದ್ರ ಅವರು ಅವ್ರ ಅಪ್ಪನ ರಾಜ್ಯದಲ್ಲಿ ಸುತ್ತ ಬಿಡೋದಕ್ಕೆ MLAಗಳು ಇಷ್ಟೊಂದು ಜನ 146 ಸೀಟು 136 ಸೀಟ್ ಕಾಂಗ್ರೆಸ್ ಬಂದದ್ದೇ ಹೊರತು ಬೇರೆದ್ರಿಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದೇ ರೀತಿ ತಮ್ಮನ್ನೆಲ್ಲ ನೋಡ್ಲಿಕ್ಕೆ ನಾನು ನಿಮ್ಮೂರಿನಲ್ಲಿ ಪರಿಚಯ ಆಗ್ಲಿಕ್ಕೆ ಕಾರಣಕರ್ತರಾದ ನಮ್ಮ ದೊರೆಸ್ವಾಮಿ ಮಂಜೇಗೌಡರು ಮತ್ತೆ ಎಲ್ಲ ದೇವಸ್ಥಾನದ ಸಮಿತಿಯ ಸದಸ್ಯರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡ್ತೀನಿ.